ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ. ಶಾಲಾ ಮಕ್ಕಳನ್ನ ತಮ್ಮ ಮಕ್ಕಳೆಂದು ಭಾವಿಸಿ ಕರ್ತವ್ಯಕ್ಕಿಳಿದಾಗ ಶಿಕ್ಷಕರ ವೈಯಕ್ತಿಕ ಬದುಕು ಅರಳುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಅತ್ಯುತ್ತಮ ಫಲಿತಾಂಶ ಹೊರಹೊಮ್ಮುವುದು ಖಚಿತ. ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ನ ಶರ್ಮಿ ಸಿರಿ ಅಭಿಪ್ರಾಯ. ಕೋಲಾರ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ, ಯೂನಿವರ್ಸಲ್ ನಾಲೆಜ್ನ ಟ್ರಸ್ಟ್ ಮಂಗಳೂರು ಹಾಗೂ ಗ್ರಾಮೀಣ ವಿಕಾಸ ಸೊಸೈಟಿ ಮಂಗಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲೇ 2 ದಿನಗಳ ಕಾಲ ಕೋಲಾರ ಜಿಲ್ಲೆಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಧನಾತ್ಮಕ ಶಕ್ತಿಯನ್ನು ಸುಲಭವಾಗಿ ಕಲಿಸುವ ವಿಧಾನದ ಬಗ್ಗೆ ತರಬೇತಿಯನ್ನು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಮೊದಲನೇ ದಿನ ಕಾರ್ಯಾಗಾರ ನಡೆಯಿತು. ಈ ತರಬೇತಿಯಿಂದ ಕೋಲಾರ ಜಿಲ್ಲೆಯ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಗಳಿಸಲು ಸಾಧ್ಯವಾಗಲಿದೆ ಎಂಬ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಯೂನಿವರ್ಸಲ್ ನಾಲೆಜ್ನ ಫೌಂಡರ್ ರೋಹನ್ ಮೈಕಲ್ ಸಿರಿ, ಮ್ಯಾನೇಜಿಂಗ್ ಟ್ರಸ್ಟಿ ಶರ್ಮಿ ಸಿರಿ, ಪಾಸಿಟಿವ್ ಎನರ್ಜಿ ಹೀಲರ್ ಮಾಧವ್ ಭಂಡಾರಿ, ವೈಶಾಖ ಸಾಮಿಲೋ, ಗ್ರಾಮೀಣ ವಿಕಾಸ ಸೊಸೈಟಿ ಅಧ್ಯಕ್ಷರಾದ ಓಂ ವಿನಾಯಕ್ ಹಾಗೂ ಕೋಲಾರ ಜಿಲ್ಲೆಯ DDPI ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತಿತರ ಅಧಿಕಾರಿಗಳು ಸೇರಿದಂತೆ 600ಕ್ಕೂ ಹೆಚ್ಚು ಶಿಕ್ಷಕರು ಈ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ, ಕೋಲಾರ. ಓದದಂತ ಮಕ್ಕಳಿಗೆ, 2ನೇ ತಂಟೆ ಮಾಡುವಂತ ಮಕ್ಕಳಿಗೆ, 3ನೇ ಹೋಮ್ವರ್ಕ್ ಮಾಡದಂತ ಮಕ್ಕಳಿಗೆ, 4ನೇ ಲೇಟ್ ಆಗಿ ಬರುವಂತ ಮಕ್ಕಳಿಗೆ, 5ನೇ ಕಲಿಯದಂತ ಮಕ್ಕಳಿಗೆ. ಕರೆಕ್ಟಾ? ಈಗ ಒಂದ್ಸರಿ ಆಲೋಚನೆ ಮಾಡಿ, ಹುಷಾರು ಚೆನ್ನಾಗಿ ಓದುವಂತ ಮಕ್ಕಳಿಗೆ ಇದನ್ನು ಕೊಟ್ಟಿಲ್ಲ. ಯಾಕೆ ಕೊಟ್ರಿ ಹೇಳ್ತೀನಿ. ಏಜ್ ಓಲ್ಡ್ ಟೆಕ್ನಿಕ್ ಗುರುಕುಲ್ ಸಿಸ್ಟಮ್ ಇಂದ ಸ್ಟಾರ್ಟ್ ಆಯಿತು. ಒಂದು ಸ್ಟಡಿ ಮಾಡಿದ್ರು ಅರೌಂಡ್ 8 years ಬ್ಯಾಕ್. ಇದು ಗೂಗಲ್ ಅಲ್ಲಿ ಇದೆ. 8 ವರ್ಷ ಮುಂಚೆ ಒಂದು ಸ್ಟಡಿ ಮಾಡಿದಾಗ, ಅಮೆರಿಕನ್ಸ್ ಅವರು ಸ್ಟಡಿ ಮಾಡಿದಾಗ, ದ ಮೋಸ್ಟ್ ಇಂಟೆಲಿಜೆಂಟ್ ಬ್ರೈನ್ ಇನ್ ದಿಸ್ ವರ್ಲ್ಡ್ ಯಾರು ಗೊತ್ತಾ? ಇಂಡಿಯನ್ ಬ್ರೈನ್. ಸೀರಿಯಸ್ಲಿ, ಹೆಮ್ಮೆ ಅದಕ್ಕೆ ಚಪ್ಪಾಳೆ ಹೊಡಿತೀರಾ? ನಿಮ್ದು ಬ್ರೈನ್ ಹೇಳಿಲ್ಲ, ಇಂಡಿಯನ್ ಬ್ರೈನ್ ಅಂತ. ಓಕೆ, ಸೊ ಐ ನೋ ವಿ ಆರ್ ಆಲ್ ಪ್ರೌಡ್ ಇಂಡಿಯನ್ಸ್, ಬಟ್ ಅದಕ್ಕೆಲ್ಲ ಚಪ್ಪಾಳೆ ಹೊಡಿಕೆ ಅಂತ ಮಾಡಬೇಕು. ನಾವು ಚಪ್ಪಾಳೆ ಅಂತ ಹೊಡಿತಾ ಇರ್ತೀವಿ ನಾವು, ಆದ್ರೆ ಆಮೇಲೆ ಅಲ್ಲೇ ಹೋಯ್ತು ಚಪ್ಪಾಳೆ. ಇಂಡಿಯನ್ ಬ್ರೈನ್ ವೆರಿ ಹ್ಯಾಪಿ. ನೋ, ಗೆಟ್ ಇನ್ ಟು ದ ಕ್ಲಕ್ಸ್ ಆಫ್ ಇಟ್. ಸೊ ಅಮೆರಿಕನ್ಸ್ ಕೇಮ್ ಡೌನ್ ಟು ಇಂಡಿಯಾ ಟು ಅಂಡರ್ಸ್ಟ್ಯಾಂಡ್ ವೈ ಇಂಡಿಯನ್ ಬ್ರೈನ್ ಇಸ್ ವೆರಿ ಪಾಪ್ಯುಲರ್. ಸೊ ಫಸ್ಟ್ ಚೆನ್ನೈಯಲ್ಲಿ ಲ್ಯಾಂಡ್ ಆದ್ರು. ಯಾಕೆ ಚೆನ್ನೈಯಲ್ಲಿ ಲ್ಯಾಂಡ್ ಆದ್ರು? 1947 ಅಲ್ಲಿ ಇಲ್ಲ. ನಾವು ನೋಡಿ ಟೀಚರ್ಸ್ ಅವ್ರು ಕೊಡುವಂತ ಉತ್ತರ, ನಿಮ್ಮ ಮಕ್ಕಳೇನಾದ್ರೂ ಇದು ಉತ್ತರ ಕೊಟ್ಟರೆ ಕ್ಲಾಸ್ ಹೊರಗೆ ನಿಲ್ಲಿಸ್ತೀರಾ? ಎಸ್, ಸೀರಿಯಸ್ ಥಾಟ್. ವೈ ಚೆನ್ನೈ? You have to understand the most literature work is there in Chennai in India. It is one of the most epic literature work. Oldest Ramayana which is written is in Chennai. Oldest Quran is in Chennai. In Tanjavur. ಅರ್ಥ ಮಾಡ್ಕೊಳ್ಳಿ. ಮೆಜಾರಿಟಿ ಸ್ಕೂಲ್ಸ್ ಗಳಲ್ಲಿ ಬಸ್ಗೆ ಮಾಡಿಸ್ತಾ ಇದ್ರು. ಸೊ ಇದಕ್ಕೂ ಬ್ರೈನ್ಗೂ ಏನಾದ್ರೂ ಕನೆಕ್ಷನ್ ಉಂಟಾ ಅಂತ ಹೇಳ್ಕೊಂಡು ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡ್ಕೊಂಡು ಹೋದ್ರು. ಅದರ ಟೆಕ್ನಿಕ್ಸ್ ಅನ್ನ ಕಲ್ತರು. ಅದನ್ನ ಅಪ್ಲೈ ಮಾಡಕ್ಕೆ ಅಮೆರಿಕಾಗೆ ಹೋಗಿ 50 ಮಕ್ಕಳನ್ನ, ಫಸ್ಟಿಗೆ 100 ಮಕ್ಕಳನ್ನ ಚೂಸ್ ಮಾಡಿದ್ರು. ಆ 100 ಮಕ್ಕಳಲ್ಲಿ ಒಂದೇ IQ ಇದ್ದಂತ ಮಕ್ಕಳು, IQ ಅಂದ್ರೆ ಏನು? ಇಂಟೆಲಿಜೆಂಟ್ ಕೋಎಫಿಷಿಯಂಟ್ ಅಂತ ಇದ್ದ ಒಂದೇ ತರದ್ದು IQ ಇದ್ದಂತ ಮಕ್ಕಳನ್ನ ಚೂಸ್ ಮಾಡಿ 50 ಮಕ್ಕಳಿಗೆ ಈ ಟೆಕ್ನಿಕ್ ಅನ್ನ ಕೊಟ್ಟರು. ಇನ್ನೂ 50 ಮಕ್ಕಳಿಗೆ ಈ ಟೆಕ್ನಿಕ್ ಅನ್ನ ಕೊಟ್ಟಿಲ್ಲ. ಇನ್ 3 months ಈ 50 ಮಕ್ಕಳಿಗೆ ಈ ಟೆಕ್ನಿಕ್ ಅನ್ನ ಕೊಟ್ಟ ಮಕ್ಕಳಿಗೆ 30% ಆಫ್ ದ ಬ್ರೈನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಅವರು ಇದಕ್ಕೆ ಸೂಪರ್ ಬ್ರೈನ್ ಯೋಗ ಅಂತ ಹೆಸರಿಟ್ಟು. ವಿ ಕೆನಾಟ್ ಗೋ, ಅವರಿಂದ ಮುಂದೆ ಹೋಗುದಲ್ಲ, ಅವರಿಂದ ಹಿಂದೆ ಹೋಗುದಲ್ಲ, ಅವ್ರ ಜೊತೆಗೂ ಹೋಗುದಲ್ಲ, ಅವ್ರಷ್ಟಕ್ಕೆ ನಾವು ನಮ್ಮಷ್ಟೇ. ಐ ಡೋಂಟ್ ಬಿಲೀವ್ ಇನ್ ಓವರ್ಟೇಕಿಂಗ್ ದೆಮ್. ಐ ಡೋಂಟ್ ಬಿಲೀವ್ we have to be equals. We cannot be equals. We are not made equals. I believe in getting my respect. That's all. British ನವರು ಕೈ ಕಟ್ ಬಾಯಿ ಮುಚ್ಚಿಕೊಂಡಿದ್ರೆ, they didn't want anybody to ask them questions. ಯಾವಾಗ ಕೈ ಕೊಟ್ಕೊಳ್ತೀರಾ, ತಲೆಗೆ ಏನು ಹೋಗೋದಿಲ್ಲ. ತಲೆಗೆ ಏನು ಹೋಗದಿದ್ದಾಗ ನಾವು ಪ್ರಶ್ನೆಗಳನ್ನ ಕೇಳೋದಿಲ್ಲ. ಪ್ರಶ್ನೆಗಳನ್ನ ಕೇಳದಾಗ ನಾವು ಗುಲಾಮರನ್ನಾಗಿ ಆಗ್ತೀವಿ. Breathe out. 1. Breathe in. Breathe out. 2. ನಿಮಗೆ ಸುಸ್ತಾಗೋದಿಲ್ಲ ಇದನ್ನು ಮಾಡಿದಾಗ.
ನಾವು ಹೇಳುವಂಥದ್ದಲ್ಲ. ಸೊ ಅಗೇನ್ ಆಕ್ಟಿವೇಟ್ ಯುವರ್ ಫಿಂಗರ್ಸ್. ಯಾರಿಗೆಲ್ಲ ಫೀಲ್ ಆಗಿಲ್ಲ ಇನ್ನೊಂದ್ಸರಿ ಮಾಡಿ, ಬಿಕಾಸ್ ವಿ ವಾಂಟ್ ಆಲ್ ಆಫ್ ಯು ಟು ಫೀಲ್ ಇಟ್. ಇಲ್ಲ ನಿಮ್ಮ ಜೀವನದಲ್ಲಿ ಫೇಲ್ ಆದ್ರೆ ಯಾರು ಕೇಳೋದಿಲ್ಲ ಯಾಕೆ ಫೇಲ್ ಆದೆ ಅಂತ. ಅರ್ಥ ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡಿರ್ಬೋದು, ನೀವು ಮನೆ ಕಟ್ಟಿರ್ಬೋದು, ನೀವು ಏನೇನೋ ಮಾಡಿರ್ಬೋದು, ನಿಮ್ಮ ಜೀವನದಲ್ಲಿ ಫೇಲ್ ಆಗಿರ್ಬೋದು, ಯಾರು ನಿಮ್ಮ ಹತ್ರ ಕೇಳಿಲ್ಲ ಯಾಕೆ ಫೇಲ್ ಆದ್ರಿ ಅಂತ. ಎಲ್ರು ಅವರವರ ಕಥೆಗಳನ್ನ ಕಟ್ತಾ ಹೋಗ್ತಾರೆ. ಯಾರಿಗೂ ಫೇಲ್ ಆಗಕ್ ಬೇಡ, ನಾಟ್ ಇಂಪಾರ್ಟೆಂಟ್. ಸೂಕ್ಷ್ಮತನವನ್ನ ಮಕ್ಕಳು ನಿಮ್ಗೆ ದೇವರು ಕೊಟ್ಟಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ದು ಜವಾಬ್ದಾರಿ. ನೀವು ನಿಮ್ಮ ಮಕ್ಕಳನ್ನ, ಸ್ಕೂಲಿನ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ವಾ, ನಿಮ್ಮ ಮಕ್ಕಳು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅದು ಕರ್ಮ ಕಮ್ಸ್ ಬ್ಯಾಕ್. CC ಕ್ಯಾಮ್ರಾ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಫೇಲ್ ಆಗ್ಬಿಟ್ರೆ ಸತ್ತೋಗ್ತೀನಿ ಅಂತಲೂ ಸಹ ಎದುರಿಸಿದ್ದಾರೆ. ಅಂತ ಮಕ್ಕಳಿಗೆ ಹೇಗೆ? ಆ ಮಕ್ಕಳ ಹತ್ರ ಮಾತಾಡಿದ್ದೀರಾ ಮೇಡಮ್? ಮಾತಾಡಿದ್ದೀನಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಿಗ್ತಾ? ಹಾಂ, ತಾಯಿ ಸರಿ ಇದಾರ? ಸುಮಾರಾಗಿ ಸರಿ. ನೋಡಿ, ಒಂದ್ ನಿಮಿಷ. ಒಂದು ಹುಡುಗಿ ಮಗುಗೆ ತಮ್ಮ ತಾಯಿ ಮೇಲೆ ಸಿಟ್ಟಿರ್ಬೇಕಾದ್ರೆ ದೇರ್ ಇಸ್ ಅ ಬೇಸ್. ಆ ಬೇಸ್ ಲೈನ್ ಏನು ಅಂತ ಹೇಳಿ ಆ ಮಗುವಿಂದ ಓಪನ್ ಮಾಡಿಸ್ಬೇಕು. ಆಮೇಲೆ ಟೀಚರ್ಸು, ಮೇಡಮ್ ಈ ಹುಡುಗಿ ಹತ್ರ ಹೇಗೋಕ್ಕಾಗಲ್ಲ, ಹಿಂದ್ಗಡೆ ನಮ್ಮ ಸ್ಟಾಫ್ ಇದೆ, ಅವ್ರು ಹೇಳಿದ್ರು ಮನೆಗೆ ಕಳಿಸ್ಬಿಡೋಣ ಮೇಡಮ್ ಅಂತ. ಸರಿ, ಇಲ್ಲ ಮತ್ತೆ ಕೂರಿಸ್ಕೊಂಡು ನಾವು ಕೌನ್ಸಿಲಿಂಗ್ ಮಾಡಿ ಅದನ್ನು ವಿಶ್ವಾಸಕ್ಕೆ ತೆಗೆಸ್ಕೊಂಡು ಎಕ್ಸಾಮ್ ಬರೆಸಿದ್ವಿ. ಆದರೆ ಅಂಥ ಮಕ್ಕಳು ಬರ್ತಾನೆ ಇರ್ತವೆ. ನಾವು ಮಂಗಳೂರಿಂದ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಟೀಚರ್ಸ್ನವರಿಗೆ ಮಕ್ಕಳಿಗೆ ಕೊಡಲಿಕ್ಕೆ ಬಂದಿದ್ದೀವಿ. ಇದು ಬೇಸಿಕಲಿ ಕಲಿಕೆಯನ್ನು ಸುಲಭ ಹೇಗೆ ಮಾಡೋದು, ನಾವು ಓದೋಕೆಯನ್ನು ನಮ್ಮ ತಲೆಯಲ್ಲಿ ಹೇಗೆ ಉಳಿಸೋದು, ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಹೇಗೆ ಬಿಲ್ಡ್ ಮಾಡೋದು. ಯಾವಾಗ ನಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಬಿಲ್ಡ್ ಮಾಡೋಕ್ಕಾಗುತ್ತಾ, ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ಖುಷಿಯಾಗಿ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಇದೆ. ಇದರಲ್ಲಿ ಹಲವಾರು ಟೆಕ್ನಿಕ್ಸ್ಗಳಿವೆ. ಈ ಟೆಕ್ನಿಕ್ಸ್ಗಳು ಒಂದು ಮೆದುಳಿಗೆ ಕೊಡ್ತೀವಿ. ಈ ಮೆದುಳುಗಳನ್ನು ಹೇಗೆ ಸೂಕ್ಷ್ಮವಾಗಿ ಬೆಳೆಸ್ಬೋದು, ಇನ್ನು ದೇಹಕ್ಕೆ ಬೇಕಾದಂಥ ಟೆಕ್ನಿಕ್ಸ್ಗಳನ್ನು ಕೊಡ್ತೀವಿ, ಮತ್ತು ನಮ್ಮ ಆತ್ಮಕ್ಕೆ ಬೇಕಾಗುವಂಥ ಟೆಕ್ನಿಕ್ಸ್ಗಳನ್ನು ಕೊಡ್ತೀವಿ. ಯಾವಾಗ ನಮ್ಮ ಮನಸ್ಸು, ದೇಹ, ಆತ್ಮ ಒಂದಾಗುತ್ತೋ ಆವಾಗ ನಮಗೆ ಆಲೋಚನೆಗಳು, ನಾವು ಓದುವಂಥ ರೀತಿ, ನಾವು ಮಾಡುವಂಥ ಕೆಲಸಗಳಲ್ಲಿ ಎಲ್ಲದರಲ್ಲಿ ಒಂದು ಪಾಸಿಟಿವನ್ನು ನೋಡಿಕೊಂಡು ಆ ಪಾಸಿಟಿವಿಟಿಯಲ್ಲಿ ಕೆಲಸ ಮಾಡೋಕ್ಕೆ ಸುಲಭ ಆಗುತ್ತೆ. ಸೊ ಯಾವಾಗ ಈ ಪಾಸಿಟಿವಿಟಿ, ಧನಾತ್ಮಕ ಶಕ್ತಿಗಳು ನಮ್ಮಲ್ಲಿ ಬೆಳೆಯೋಕ್ಕೆ ಶುರು ಆಗುತ್ತೋ ಈ ನೆಗೆಟಿವಿಟಿಗೆ ನಮ್ಮ ಅಟ್ರಾಕ್ಷನ್ ಆಗೋದು ಕಡಿಮೆ ಆಗುತ್ತೆ. ಮಕ್ಕಳಲ್ಲೂ ಹಾಗೆ, ನೋಡೋದೆಲ್ಲ ಇವಾಗ ಕೆಟ್ಟದು, ಕೇಳೋದೆಲ್ಲ ಕೆಟ್ಟದು. ಆವಾಗ ಅದು ಆಟೋಮ್ಯಾಟಿಕ್ ಆಗಿ ನಾವು ಓದುವಂಥದ್ದನ್ನು ತಲೆಯಲ್ಲಿ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನಾವು ಕೊಡುವಂಥ ಟೆಕ್ನಿಕ್ಸಿಂದ ನಾವು ಅಂಥ ವಿಷಯಗಳಿಗೆ ಅಟ್ರಾಕ್ಷನ್ ಆಗದೇ ಇದ್ದಾಗ ನಾವು ಮಾಡುವಂಥ ಕೆಲಸವನ್ನು 100% ಮಾಡೋಕ್ಕಾಗುತ್ತೆ. ಹೆಸರು ಕೃಷ್ಣಪ್ಪ ಅಂತ, ನಾನು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ DDPI ಆಫೀಸ್ ಕೋಲಾರ. ನಮ್ಮ ಕಚೇರಿ ಮತ್ತು ನಾಲೆಡ್ಜ್ ಯೂನಿವರ್ಸಿಟಿ ಟ್ರಸ್ಟು ಗ್ರಾಮ ಸಮಿತಿಯವರ ಸಲುವಾಗಿ ಇಬ್ಬರು ಒಂದು ಸಹಯೋಗದೊಂದಿಗೆ ಈ ಒಂದು 550 ಜನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಅನುದಾನ ರಹಿತ ಪ್ರೌಢಶಾಲಾ ಇದು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ 2 ದಿನಗಳ ತರಬೇತಿ ಕಾರ್ಯಾಗಾರ, ಅಂದರೆ ಏನಪ್ಪ ಅಂದರೆ ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ, ಈ ಒಂದು ಕಾರ್ಯಾಗಾರವನ್ನು 2 ದಿನಗಳ ಕಾರ್ಯಾಗಾರವನ್ನು ಚೆನ್ನೈ ರಂಗಮಂದಿರದಲ್ಲಿ ಹಾಕ್ಕೊಂಡಿದ್ದೀವಿ. ನಾಳೆ ಈ ಒಂದು ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಾಳೆ 3:30ಯಿಂದ 4:30ವರೆಗೂ 1 ಗಂಟೆಗಳ ಕಾಲ ಡೆಂಗ್ಯೂ ಜ್ವರದ ಬಗ್ಗೆ ಮತ್ತು ಜಿಂಕಾ ವೈರಸ್ ಬಗ್ಗೆ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಸ್ ಬಂದು ನಮ್ಮ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಸೊ ಆ ಕಾರ್ಯಕ್ರಮ ಕೂಡ ಇದ್ರ ಜೊತೆಗೇ ಒಟ್ಟಿಗೆ ನಡೆಸ್ತಾ ಇದ್ದೀವಿ. ಇದರ ಒಂದು ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯ ಸುಧಾರಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಮುಖ್ಯವಾಹಿನಿಗೆ ಯಾವ ರೀತಿ ತರ್ತಕ್ಕಂಥದ್ದು. ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶಮಿ ರೋಹನ್ ಮೇಡಮ್ನವರು ಇವತ್ತು ವಿಶೇಷವಾಗಿ ನಮಗೆ ಚೆನ್ನೈ ರಂಗಮಂದಿರದಲ್ಲಿ ಒಂದು ತರಬೇತಿಯನ್ನು ಅತ್ಯುತ್ತಮವಾಗಿ ನಮಗೆ ಶಿಕ್ಷಕರು ಕೊಟ್ಟಿದ್ದಾರೆ. ಈ ದಿನ ಶಾಲೆ ಮತ್ತು ಶಿಕ್ಷಕರು ಮತ್ತು ಮಕ್ಕಳ ವಿಚಾರದಲ್ಲಿ ಭಾಳಷ್ಟು ಟೆಕ್ನಿಕ್ಸನ್ನು ಯೂಸ್ ಮಾಡಿ ನಮಗೆ ಈ ದಿನ ಅವರು ಯಾವ ಥರ ಮಕ್ಕಳನ್ನು ನಾವು ಶಾಲೆಯಲ್ಲಿ ಕಾಣಬೇಕು ಮತ್ತು ಅವರನ್ನು ಯಾವ ರೀತಿ ಪ್ರೀತಿಸುತ್ತ ತಮ್ಮ ಮಕ್ಕಳತ್ತೆ ಅವ್ರನ್ನ ನಾವು ನೋಡ್ಕೋಬೇಕು, ಮತ್ತು ಮನೆಯಲ್ಲಿರ್ತಕ್ಕಂಥ ವ್ಯವಹಾರಗಳನ್ನು ಶಾಲೆಗೆ ತಂದು ಅಲ್ಲಿ ಚರ್ಚಿಸೋದು ಅದು ಸಂಬಂಧಿಸಿಸಲ್ಲ. ಮತ್ತು ಶಾಲೆಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಆ ಮಕ್ಕಳಿಗೆ ಏನು ಅವರಿಗೆ ಕೊರತೆ ಇದೆ, ಯಾವ ಥರ ಫಲಿತಾಂಶ ಬರಬೇಕು, ಆ ಮಕ್ಕಳನ್ನು ಯಾವ ಮಟ್ಟದಲ್ಲಿ ಅವರನ್ನು ಮುಂದುವರಿಸ್ಕೊಂಡು ಆ ಮಕ್ಕಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಭುತ್ವದಲ್ಲಿರ್ತಕ್ಕಂಥ ಅಂಶಗಳನ್ನು ಅವರಿಗೆ ತಿಳಿ ಹೇಳಬೇಕು. ಮತ್ತು ಅವರು ಮಾನಸಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಆ ಮಕ್ಕಳಿಗೆ ಯಾವ ರೀತಿ ಅವರನ್ನು ಉತ್ತಮ ಮಟ್ಟಕ್ಕೆ ನಾವು ತರಿಸ್ಬೇಕು. ಈ ಕ್ಯಾಂಪಿಂದ ನೀವು ಕಲಿತಂಥದ್ದೇನು, ತಿಳಿದಂಥ ಮುಖ್ಯ ಅಂಶಗಳೇನು?
ಸರ್ ಈ ಕ್ಯಾಂಪಿಂದ ನಾವು ಬಹಳಷ್ಟು ಕಲಿತಿದ್ದೀವಿ. ಈಗ ನಮ್ಮದು 33 ವರ್ಷ ಸರ್ವಿಸಲ್ಲಿ ಇಂಥ ಒಂದು ಎಜುಕೇಷನನ್ನು ಟ್ರೈನಿಂಗನ್ನು ನಮಗೆ ಕೊಟ್ಟೇ ಇರಲಿಲ್ಲ. ಆ್ಯಕ್ಚುಲಿ ಆ ಮಕ್ಕಳಿಗೆ ಪ್ರತಿ ಮಗುವಲ್ಲಿ ಟ್ಯಾಲೆಂಟ್ ಇದೆ, ಹೇಗೆ ಪ್ರೂವ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟಿದ್ದಾರೆ. ಶಮಿ ಮೇಡಮ್ ಅವರು ಪ್ರತಿ ಮಗು ಇಂಟೆಲಿಜೆಂಟ್. ಆ ಮಗು ಒಂದು ಚೇರ್ ಎತ್ಕೊಂಡು ಓಡಾಡೋದಕ್ಕೆ ನಾವು ಇವನಿಗೇನು ಬರೋದಿಲ್ಲ ಅಂತಕ್ಕಂಥ ಮಗು ಚೇರ್ ಎತ್ಕೊಂಡು ಓಡಾಡೋಕ್ಕೆ ಮಾತ್ರ ಕೊಡ್ತೀವಿ, ಚೆನ್ನಾಗಿ ಓದೋ ಮಗುಗೆ ನಾವು ಸ್ಟೇಜ್ ಕೊಡ್ತೀವಿ ಅಂತಕ್ಕಂಥದ್ದು ಒಂದು ವಿಷಯವನ್ನು ಹೇಳಿದರು. ಆದರೆ ಮಲ್ಟಿ ಆ್ಯಕ್ಟಿವಿಟಿ ಇರ್ತಕ್ಕಂಥದ್ದು, ಆ ಚೇರ್ ಎತ್ಕೊಂಡು ಹೋಗ್ತಕ್ಕಂಥ ಮಗು, ಆ ಮಗುಗೆ ನೀವು ಎಲ್ಲ ಆ್ಯಕ್ಟಿವಿಟಿನೂ ಕೊಡಿ. ಮತ್ತು ಈ ಬ್ರೈನ್ಗೆ ಯಾವ ರೀತಿ ಆ್ಯಕ್ಟಿವಿಟಿ ಕೊಟ್ಟರೆ ಮಗು ಚೇಂಜ್ ಆಗುತ್ತೆ, ಬದಲಾವಣೆ ಹೊಂದತ್ತೆ, ಅದು ಕಲಿಕೆಯಲ್ಲಿ ಭಾಗವಹಿಸುತ್ತೆ, ಪ್ರತಿ ಒಂದು ಚಟುವಟಿಕೆಯನ್ನು ಯಾವ ರೀತಿ ಮಾಡುತ್ತೆ ಅಂತಕ್ಕಂಥದ್ದನ್ನು ಬಹಳ ವಿಸ್ತೃತವಾಗಿ ಹೇಳಿದ್ದಾರೆ ಸರ್. ಇದು ಆ್ಯಕ್ಟಿವಿಟಿ ಹೀಗೆ ಮಾಡಿದರೆ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್, ಅದು ನಿಜವಾಗ್ಲೂ ನಮ್ಗೆ ಅದು ಗೊತ್ತೇ ಇಲ್ಲ, ಸೈನ್ಸ್ ಟೀಚರ್ಸ್ ಗೊತ್ತಿಲ್ಲ ಆ ಕಲ್ಪನೆ. ಈ ರೀತಿಯಲ್ಲಿ ಹಿಡ್ಕೊಂಡ್ರೆ ನಮ್ಮಲ್ಲಿ ಆ ಫೋರ್ಸ್ ಏನಿದೆ, ಎನರ್ಜಿ ಏನಿದೆ, ಯಾವ ರೀತಿ ಬರುತ್ತೆ, ಆ ಎನರ್ಜಿಯನ್ನು ಆ ಮಕ್ಕಳಿಗೆ ತುಂಬೋದ್ರಿಂದ ಕಲಿಕೆ ಹೇಗೆ ಈಸಿಯಾಗಿ ಆ ಮಕ್ಕಳನ್ನು ತಿಳ್ಕೊಬೋದು, ನಾವು ಒಳ್ಳೆ ಎಜುಕೇಷನ್ ಕೊಡ್ಬೋದು ಅಂತಕ್ಕಂಥದ್ದು ಬಹಳ ಸೊಗಸಾಗಿ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರೋಹನ್ ಶೆರಿ ಹೇಳಿ. ನಾವು ಮೂಲತಃ ಮಂಗಳೂರು. ಆ್ಯಕ್ಚುಲಿ ನಮ್ಮದು ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಹೇಳಿ ಒಂದು ಟ್ರಸ್ಟ್ ಇದೆ. ಹಾಗೆ ನಮ್ಮದು ಒಬ್ಬರು ಫ್ರೆಂಡ್ ಇದ್ದಾರೆ, ಅವರ ಗ್ರಾಮ ವಿಕಾಸ್ ಟ್ರಸ್ಟ್ ಹೇಳಿ. ನಾವು 2 ಟ್ರಸ್ಟ್ಗಳು ಸೇರಿಕೊಂಡು ನಮ್ಮ ಗೌರ್ಮೆಂಟ್ ಶಾಲೆಯ ಟೀಚರ್ಸು ಹಾಗೂ ಹೆಡ್ ಮಾಸ್ಟರ್ಸ್ ಎಲ್ಲ ಡಿಸ್ಟ್ರಿಕ್ಟಲ್ಲಿ ನಾವು ಈ ಒಂದು ತರಬೇತಿಯನ್ನು ನಾವು ಮಾಡ್ತಾಯಿದ್ದೇವೆ. ನಮ್ಮ ಈ ಕಾನ್ಸೆಪ್ಟ್ ಏನಂದರೆ ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ. ಅಂದರೆ ಒಂದು ಕಲಿಕೆಯನ್ನು ಮಕ್ಕಳಿಗೆ ಹೇಗೆ ಸುಲಭ ಮಾಡಿಕೊಡೋದು, ತಮ್ಮ ಅಲ್ಲಿರುವ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿಯನ್ನು ಉಪಯೋಗಿಸಿ ನಾವು ಹೇಗೆ ನಮ್ಮ ಪಾಸಿಟಿವಿಟಿಯನ್ನು ಬಿಲ್ಡಪ್ ಮಾಡಲಿಕ್ಕೆ ಆಗುತ್ತೆ ಹೇಳಿ ಇದನ್ನೊಂದು ನಾವು ಕಲಿಸ್ಕೊಡ್ತಾ ಇದ್ದೀವಿ. ಸೊ ಹಲವಾರು ಟೆಕ್ನಿಕ್ಗಳಿದೆ, ಒಂದು ಸಾಧಾರಣ 10-12 ಟೆಕ್ನಿಕ್ ಇದೆ. ನಾವು ಆಲ್ರೆಡಿ ಒಂದು 65,000 ಮಕ್ಕಳನ್ನು ಲಾಸ್ಟ್ ಇಯರ್ ಟ್ರೈನ್ ಮಾಡಿದ್ದೀವಿ. ಸೊ ಹಲವಾರು ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಯಾವ ಡಿಸ್ಟ್ರಿಕ್ಟ್ಸ್, ಕೆಲವು ಲೈಕ್ ಎಕ್ಸಾಂಪಲ್ ಉಡುಪಿ ಡಿಸ್ಟ್ರಿಕ್ಟು ಲಾಸ್ಟ್ 2023ಅಲ್ಲಿ 13ನೇ ಪೊಸಿಷನ್ ಬಂದಿತ್ತು. ಈ ವರ್ಷ 24ಅಲ್ಲಿ 1ನೇ ಪೊಸಿಷನ್ ಬಂದಿದೆ. ಶಿವಮೊಗ್ಗ ಹಾಗೆ 18ನೇ ಪೊಸಿಷನಲ್ಲಿದ್ದದ್ದು ಈಗ 4ನೇ ಪೊಸಿಷನ್ ಬಂದಿದೆ. ಸೊ ನಾವು ಯಾವ 6 ಡಿಸ್ಟ್ರಿಕ್ಟಲ್ಲಿ ಎಲ್ಲೆಲ್ಲಿ ನಾವು ಟ್ರೈನಿಂಗ್ ಮಾಡಿದ್ದೀವಿ ಅಲ್ಲೆಲ್ಲ ಅವರ SLC ರಿಸಲ್ಟ್ಸ್ ಅಂತೂ ಜಾಸ್ತಿ ಆಗಿದೆ. ಸೊ ಹಾಗೆ ನಾವು ನಮ್ಮ DDPI ಕೋಲಾರ್ ಇವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಮ್ಮನ್ನು ಕರೆಸಿಕೊಂಡ್ರು. ನಮಗೂ ಇಂಥ ಪ್ರೋಗ್ರಾಮ್ ಅಗತ್ಯ ಇದೆ, ಯಾಕಂದರೆ ಈ ವರ್ಷ ಸ್ವಲ್ಪ ನಮ್ಮದು ಡಿಸ್ಟ್ರಿಕ್ಟ್ ಹಿಂದೆ ಹೋಗಿದೆ. ಸೊ ತಾವು ಬನ್ನಿ, ನಮ್ಮನ್ನು ಇಲ್ಲಿ ಮಕ್ಕಳಿಗೆ ಹಾಗೂ ಟೀಚರ್ಸ್, ಹೆಡ್ ಮಾಸ್ಟರ್ಸ್ ಇವರಿಗೆಲ್ಲ ಟ್ರೈನಿಂಗ್ ಕೊಡಿ ಹೇಳಿ ನಮ್ಮನ್ನು ಕರೆಸಿದರು. ಸೊ ನಾವು ಬಂದಿದ್ದೀವಿ. ಈಗ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ, ಇವತ್ತೇ ಸ್ಟಾರ್ಟ್ ಆಗಿದೆ. 2 ದಿವಸದ್ದು ಸೈನ್ಸ್ ಟೀಚರ್ಸು ಮತ್ತು HM ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ಸ್ನವರಿಗೆ ಟ್ರೈನಿಂಗ್ ಆಗ್ತಾಯಿದೆ. ಸೊ ಇವರೀಗ ಇಲ್ಲಿಂದ ಏನಾಗುತ್ತೆ ಅಂದರೆ ಈ ಟೀಚರ್ಸ್ನವರು ಅವರ ಪಾಸಿಟಿವ್ ಎನರ್ಜಿ ಅಂದರೆ ತಮ್ಮಲ್ಲಿರೋ ಧನಾತ್ಮಕ ಶಕ್ತಿಯ ಒಂದು ಅನ್ನು ಇಟ್ಕೊಂಡು ಎಲ್ಲಿ ಅವರಿಗೆ ಶಾಲೆಯ ಯಾವುದಕ್ಕೆ ಮಕ್ಕಳಿಗೆ ಇದನ್ನು ಕಲಿಸಿಕೊಡುವ ಒಂದು ಪ್ರಯತ್ನ ಆಗ್ತಾ ಇದೆ. ಸೊ ಇಲ್ಲಿಂದ ನಾವು ಹಲವಾರು ರೀತಿಯಲ್ಲಿ ಪಾಸಿಟಿವ್ ಚೇಂಜಸ್ ನಾವು ಆಲ್ರೆಡಿ ನೋಡಿದ್ದೀವಿ.